ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ಗಾಯತ್ರಿ. ಎಸ್, ಕಾವೇರಿ ವಿಚಾರದಲ್ಲಿ ಕರುನಾಡಿಗೆ ಇವತ್ತು ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ ಅನ್ನುವಂಥದ್ದು ಇವತ್ತಿನ ಮಹತ್ತರವಾದಂತ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. CWMA ಇವತ್ತು 2:30ಕ್ಕೆ ಸಭೆಯನ್ನ ಆರಂಭ ಮಾಡುತ್ತೆ. ಇವತ್ತು ಕರುನಾಡಿನ ಇಡೀ ಜನತೆಯ ಚಿತ್ತ ಆ ದೆಹಲಿಯ ಸಭೆಯತ್ತ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡಬೇಕು ಅಂತ CWRC ಹೇಳಿದ್ದೆ. ಈ ಒಂದು ಕರುನಾಡಿನ ಜನತೆ, ರೈತರು, ಮಂಡ್ಯ ಭಾಗದ ರೈತರು ಕಿಚ್ಚನ್ನ ಹೆಚ್ಚು ಮಾಡಿಕೊಂಡ್ರು. ಕರ್ನಾಟಕದ ಪಾಲಿಗೆ ಶುಭ ತರುತ್ತಾ? ಹಾಗಿದ್ರೆ ಇವತ್ತಿನ ಈ ಒಂದು ಸಭೆ, ಮಹತ್ವದ ಸಭೆಯಲ್ಲಿ CWRC ಆದೇಶಕ್ಕೆ ಬ್ರೇಕ್ ಬೀಳುತ್ತಾ? ಕನ್ನಡಿಗರಿಗೆ ರಿಲೀಫ್ ಸಿಗುತ್ತಾ ಅಥವಾ ಶಾಕ್ ಏನಾದ್ರೂ ಕಾದಿದ್ಯಾ ಅನ್ನುವಂತ ಪ್ರಶ್ನೆ. ಬರಗಾಲದ ಮಧ್ಯೆ ನೀರ್ ಬಿಡೋದಕ್ಕೆ CWRC ಸೂಚನೆಯನ್ನ ನೀಡಿರುವಂತದ್ದು. ಸಂಕಷ್ಟದ ವೇಳೆಯಲ್ಲಿ ತಮಿಳುನಾಡಿಗೆ ನೀರ್ ಬಿಡೋಕೆ ಆದೇಶ, ಇದು ಸರಿನಾ, ನ್ಯಾಯನಾ ಅಂತ ಈಗ ಹೋರಾಟವನ್ನ ಆರಂಭ ಮಾಡಿದ್ದಾರೆ ಮಂಡ್ಯ ಭಾಗದ ರೈತರು. ಹಾಗೇನೆ ಬೆಂಗಳೂರಿನಲ್ಲೂ ಕೂಡ ಮೊದಲೇ ಮುಂಗಾರು ಮುನಿಸ್ಕೊಂಡಿದೆ, ಸರಿಯಾಗಿ ಮಳೆಯಾಗ್ತಾ ಇಲ್ಲ ಅಂತ ಕಂಗಾಲಾಗಿ ಕಂಗೆಟ್ಟು ಹೋಗಿದ್ರೆ ರೈತರು, ಈಗ ಅಟ್ಲೀಸ್ಟ್ ಕಾವೇರಿ ನೀರಾದ್ರೂ ಇದೆ ನಮ್ಮ ಪಾಲಿಗೆ ಅಂತ ನಂಬ್ಕೊಂಡಿರುವಂತವ್ರು ವಿರುದ್ಧವಾಗಿ CWRC ಆದೇಶವನ್ನ ನೀಡಿರುವಂತದ್ದು. ಈ ಆದೇಶಕ್ಕೆ ಏನಾದ್ರೂ CWMA ಕೂಡ ಅಸ್ತು ಅಂತ ಹೇಳಿದ್ರೆ ಮತ್ತಷ್ಟು ತೀವ್ರವಾದಂತ ಉಗ್ರವಾದಂತ ಹೋರಾಟವನ್ನ ಆರಂಭ ಮಾಡಬೇಕಾಗುತ್ತೆ ಕರ್ನಾಟಕದ ರೈತರು. ಕಾವೇರಿ ನೀರಿನ ಕೊರತೆ ಇದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಹೊಸ ಆದೇಶವನ್ನ ನೀಡುತ್ತೆ. ತಮಿಳುನಾಡಿಗೆ 3500 ಕ್ಯೂಸೆಕ್ನಂತೆ ನೀರನ್ನ ಬಿಡಬೇಕು 15 ದಿನಗಳ ಕಾಲ ಅಂತ. ಅಲ್ಲಿಂದ ಆರಂಭ ಆಗುತ್ತೆ ಹೋರಾಟ. ಅದಕ್ಕಿಂತ ಮುಂಚೆಯೂ ಕೂಡ ಬರಗಾಲದ ಪರಿಸ್ಥಿತಿ ಇದೆ, ರೈತರು ಸರಿಯಾಗಿ ಬೆಳೆಯೋಕಾಗ್ತಿಲ್ಲ, ಬೆಳೆಗಳೆಲ್ಲವೂ ಬಾಡ್ ಹೋಗ್ತಾ ಇದೆ ಅಂತ ಹೋರಾಟವನ್ನ ಮಾಡ್ತಲೇ ಬಂದಿದ್ರು. ಅದೇ ರೀತಿ ಈ ಒಂದು ಹೋರಾಟ ಕೂಡ CWMA ಮೀಟಿಂಗ್ ಆ ಕಡೆ ನಡೀತಿದ್ರೆ ಈ ಕಡೆ ಹೋರಾಟ ಕೂಡ ಮಂಡ್ಯ ಶ್ರೀರಂಗಪಟ್ಟಣದಲ್ಲಿ ಸಂಘಟನೆಗಳು ಪ್ರತ್ಯೇಕ ಸಭೆಯನ್ನ ನಡೆಸ್ತಾ ಇದ್ದಾರೆ. ಪ್ರತಿಭಟನೆ ಬಗ್ಗೆ ರೈತರ ಸಂಘಟನೆಗಳ ಮೆಗಾ ಮೀಟಿಂಗ್ ನಡೀತಾ ಇದೆ. ಇವತ್ತು ಹೋರಾಟದ ರೂಪುರೇಷೆ ಬಗ್ಗೆ ಮೀಟಿಂಗ್ ನಲ್ಲಿ ಚರ್ಚೆ ಆಗ್ತಾ ಇದೆ. CWMA ಆದೇಶ ವ್ಯತಿರಿಕ್ತವೇನಾದ್ರೂ ಆದ್ರೆ ಬೃಹತ್ ಹೋರಾಟ ಫಿಕ್ಸ್ ಅಂತ ಹೇಳ್ತೀವಿ. ರೈತರ ಮೀಟಿಂಗ್ ಈ ಕಡೆ, CWMA ಆ ಕಡೆ ಮೀಟಿಂಗ್ ಆರಂಭ ಆಗ್ತಿದ್ರೆ ಈ ಕಡೆ ರೈತರ ಮೀಟಿಂಗ್. ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ಅನ್ನದಾತರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಭೆಗೂ ಮುನ್ನವೇ ಈ ಕಡೆ ಹೋರಾಟದ ಬಗ್ಗೆ ಪ್ಲಾನ್ ನಡೀತಾ ಇದೆ. ಮಂಡ್ಯ ಶ್ರೀರಂಗಪಟ್ಟಣದಲ್ಲಿ ಇನ್ನೂ ತಮ್ಮ ಪಾಡಿಗೆ ತಾವು ಹೋರಾಟವನ್ನ ಮಾಡ್ತಲೇ ಇದ್ದಾರೆ. ಈ ಕಡೆ CWMA ಮೀಟಿಂಗ್ ಕಡೆ ಕೂಡ ಗಮನ ಹರಿಸಿಕೊಂಡು ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಮುಂದಿನ ಹೋರಾಟವನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಮಂಡ್ಯ ಶ್ರೀರಂಗಪಟ್ಟಣದಲ್ಲಿ ಸಂಘಟನೆಗಳು ಪ್ರತ್ಯೇಕವಾಗಿ ಸಭೆಯನ್ನ ನಡೆಸ್ತಾ ಇದೆ. ಪ್ರತಿಭಟನೆ ಬಗ್ಗೆ ರೈತರ ಸಂಘಟನೆಗಳು ಮೆಗಾ ಮೀಟಿಂಗ್ ನಡೆಸ್ತಾ ಇರುವಂತದ್ದು. ಹೋರಾಟದ ರೂಪುರೇಷೆ ಯಾವ ರೀತಿ ಇರಬೇಕು, CWMA ಆದೇಶ ವ್ಯತಿರಿಕ್ತವೇನಾದ್ರೂ ಆಯ್ತು ಅಂದ್ರೆ ಬೃಹತ್ ಹೋರಾಟ ಫಿಕ್ಸ್ ಅಂತ ಹೇಳ್ತಿದ್ದಾರೆ. CWMA ಸಭೆ ಆರಂಭ ಆಗ್ತಾ ಇದ್ದಂತೆ ಈ ಕಡೆ ರೈತರ ಮೀಟಿಂಗು. ಮಂಡ್ಯ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂದುಗಡೆ ಅನ್ನದಾತರು ಸಭೆಯನ್ನ ಮುಂದುವರಿಸ್ತಾ ಇದ್ದಾರೆ. ಶಿಫಾರಸ್ಸಿನ ವಿರುದ್ಧ ಪ್ರೊಟೆಸ್ಟ್, ಅಂದ್ರೆ CWRC ಶಿಫಾರಸ್ಸಿನ ವಿರುದ್ಧ ಪ್ರೊಟೆಸ್ಟ್ಗೆ ಮುಂದಾಗಿರುವಂತದ್ದು ಅನ್ನದಾತರು. ಹಾಗೇನೆ ಇವತ್ತು CWMA ಏನ್ ಮಾಡುತ್ತೆ? ಒಂದು ಕಡೆ ನಮ್ಮ ರಾಜ್ಯ ಸರ್ಕಾರ ಕೂಡ ಈ ಒಂದು ಆದೇಶದ ವಿರುದ್ಧ ಅಥವಾ ಏನ್ ಮಾಡಬೇಕು ಅನ್ನೋ ರೀತಿಯಾಗಿ ಕಾನೂನು ಹೋರಾಟ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಜೊತೆಗೆ ರೈತರು ಕೂಡ ಹೋರಾಟವನ್ನ ಮುಂದುವರಿಸಿಕೊಂಡೇ ಹೋಗ್ತಾ ಇದ್ದಾರೆ. ಇವತ್ತಿನ ಸಭೆ 2:30ಕ್ಕೆ ಆರಂಭ ಆಗುವಂತ ಇವತ್ತಿನ ಸಭೆ ನಿರ್ಧಾರ ಮಾಡುತ್ತೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅನ್ನುವಂಥ ವಿಚಾರದಲ್ಲಿ ಕಾವೇರಿ ನೀರು ನಿಯಂತ್ರಣಾ ಸಮಿತಿಯ ಶಿಫಾರಸಿನ ವಿರುದ್ಧ ಈಗ ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಲಾಗುತ್ತೆ. ಅದ್ರ ಬಗ್ಗೆ ಅಡ್ವೊಕೇಟ್ ಜನರಲ್, ಕಾನೂನು ತಜ್ಞರು ಹಾಗೆಯೇ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಕೂಡ ನಡೆಸಲಾಗಿದ್ದು ಮೇಲ್ಮನವಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅಂತ DK ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಈಗ ಮೇಲ್ಮನವಿ ಸಲ್ಲಿಸುವುದಕ್ಕೆ ಸಿದ್ಧತೆ ನಡೀತಾ ಇರುವಂತದ್ದು ರಾಜ್ಯ ಸರ್ಕಾರದಿಂದ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಬಸವರಾಜ್, ಈಗ ಮಂಡ್ಯದ ಹಾಗೇನೆ ಕರ್ನಾಟಕದ ಜನತೆ ಕಾದು ಕೂತಿರುವಂತದ್ದು ಇವತ್ತಿನ ಸಭೆ, CWMA ಸಭೆ ಬಗ್ಗೆ ಏನೇನೆಲ್ಲ ಸಾಧ್ಯತೆಗಳು ಇರುತ್ತೆ ಇವತ್ತು ಸಭೆಯಲ್ಲಿ ಅಂತ. ಗಾಯತ್ರಿ, ಈಗಾಗಲೇ ಕಾವೇರಿ ಜಲಾಶಯದಿಂದಲೂ ಕೂಡ ಏನು ಪ್ರತಿದಿನ 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರು ಬಿಡಬೇಕು ಅನ್ನುವಂಥದ್ದು CWRC ಆದೇಶ ಏನಿದೆ. ಈ ಒಂದು ಆದೇಶದಕ್ಕೆ ಒಂದ್ ಕಡೆ ಈಗ ಮೇಲ್ಮನವಿಯನ್ನು ಕೂಡ ರಾಜ್ಯ ಸರ್ಕಾರ ಕೂಡ ಸಲ್ಲಿಕೆ ಕೂಡ ಮಾಡಿರ್ತಕ್ಕಂಥದ್ದು. ಇವತ್ತು CWMA ಸಭೆ ಕೂಡ ಇರುವಂತದ್ದು. ಆ ಸಭೆಯಲ್ಲಿ ನಮ್ಮ ಇಲ್ಲಿ ಜಲಾಶಯದಲ್ಲಿರ್ತಕ್ಕಂಥ ನೀರಿನ ಮಟ್ಟ ಎಷ್ಟಿದೆ, ಮತ್ತೆ ನಮಗೆ ಒಂದು 10 ಜಿಲ್ಲೆಗಳಿಗೂ ಕೂಡ ನೀರಿನ ಬಳಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನುವಂಥದ್ದು, ಈಗ ಇರುವಂತಹ ಜಲಾಶಯದಲ್ಲಿರ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟು ಅನ್ನುವಂಥ ವಿವರಣೆಯನ್ನು ಕೂಡ CWRMA ಮುಂದೆ ಕರ್ನಾಟಕ ನಮ್ಮ ರಾಜ್ಯ ಸರ್ಕಾರದ ಪರವಾಗಿ ಕೂಡ ಅಲ್ಲಿ ಕೂಡ ಒಂದು ವಿವರಣೆಯನ್ನು ಕೂಡ ಕೊಡಲಿದ್ದಾರೆ. ಅದರಲ್ಲಿ ಪ್ರಮುಖ ಈಗಾಗಲೇ ತಮಿಳುನಾಡು ರಾಜ್ಯಕ್ಕೆ ನೀರು ಬಿಡಬೇಕನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಒಂದು CWRC ಮುಂದೆ ಕೂಡ ಅಪೀಲ್ ಕೂಡ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯದ ಒಂದು ನೀರಿನ ಜಲಾಶಯ ಮಟ್ಟದ ಸ್ಥಿತಿ ಏನಿದೆ ಅನ್ನುವಂಥದ್ದನ್ನು ವಿವರಣೆ ಕೊಡುವ ಮುಖಾಂತರ ನಮಗೆ ಕೂಡ ಈಗ ಕುಡಿಯುವ ನೀರಿಗಾಗಿ ಕೂಡ ನಾವು ನೀರನ್ನ ಶೇಖರಣೆ ಮಾಡಿ ಇಟ್ಟುಕೊಂಡಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ನಮಗೆ ಮಳೆ ಕೊರತೆ ಆಗಿದೆ, ಹಾಗಾಗಿ ನಮಗೆ ಈಗ ನೀರು ಬಿಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಕೂಡ ರಾಜ್ಯ ಸರ್ಕಾರ CWRMA ಮುಂದೆ ಕೂಡ ಪ್ರಸ್ತಾಪವನ್ನು ಕೂಡ ಮಾಡಲಿದೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಈಗ ತಮಿಳುನಾಡು ಆಗಿರ್ಬೋದು, ಪುದುಚೇರಿ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು ಎಲ್ಲ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲೂ ಕೂಡ ಭಾಗವಹಿಸ್ತಾರೆ. ಅದರಲ್ಲಿ ಕುಲಂಕುಷವಾಗಿ ಕೂಡ ಚರ್ಚೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟಿಗೆ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕೂಡ ರೈತರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೂಡ ನಿನ್ನೆಯೂ ಕೂಡ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡುವಂತ ಸ್ಥಿತಿಯಲ್ಲಿ ನಮ್ಮ ರಾಜ್ಯ ಇಲ್ಲ, ಹಾಗಾಗಿ ನಾವು ನೀರು ಬಿಡೋದಿಲ್ಲ, ಹೀಗಾಗಿ ನಾವು ಅಪೀಲನ್ನ ಸಲ್ಲಿಸ್ತೇವೆ ಅನ್ನುವಂತ ಮಾತನ್ನು ಕೂಡ ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಅದರಂತೆ CM DK ಶಿವಕುಮಾರ್ ಅವರು ಕೂಡ ಅಡ್ವೊಕೇಟ್ ಜನರಲ್ ಅವ್ರ ಜೊತೆ ಕೂಡ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಈಗ ಏನು KRS ಡ್ಯಾಮ್ ನಲ್ಲಿ ಇರ್ತಕ್ಕಂಥ ನೀರಿನ ಮಟ್ಟ, ನಮಗೆ ಬಳಕೆ ಕುಡಿಯುವ ನೀರಿಗಾಗಿ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು, ಇವೆಲ್ಲವನ್ನು ಕೂಡ ನಾವು CWRMA ಮುಂದೆ ಕೂಡ ಇಡ್ತೇವೆ ಅನ್ನುವಂತ ಮಾತನ್ನು ಕೂಡ ನಿನ್ನೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅದರಂತೆ ಇವತ್ತು ಮಹತ್ವದ ಸಭೆ ಕೂಡ ಇರುವಂತದ್ದು. ಅದರಲ್ಲಿ KRS ಡ್ಯಾಮ್ ಅಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟು, ಈಗ ಅವರಿಗೆ ಬಿಟ್ಟರೆ ನಮಗೆ ಎಷ್ಟು ತೊಂದರೆ ಆಗುತ್ತೆ, ಈಗಾಗಲೇ ಮಳೆ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ, ಹಾಗಾಗಿ ಮಳೆ ಏನಾದ್ರೂ ಆಗ್ತಾ ಇದ್ರೆ ಅದಕ್ಕೆ ನೀರು ಬಿಡುವಂತ ಕೂಡ ನಮ್ಗೆ ಯಾವುದೇ ರೀತಿ ತಕರಾರಿಲ್ಲ. ಆದ್ರೆ ಈಗ ಮಳೆ ಪ್ರಮಾಣ ಕೂಡ ಕಡಿಮೆ ಆಗಿದೆ, ಹಾಗಾಗಿ ಅದನ್ನೆಲ್ಲವನ್ನು ಕೂಡ ನೋಡಿಕೊಂಡು ನಮಗೂ ಕೂಡ ಕುಡಿಯೋ ನೀರಿಗಾಗಿ 10 ಜಿಲ್ಲೆಯೂ ಕೂಡ ನಾವು ಇಟ್ಕೋಬೇಕಾಗುತ್ತೆ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ವಿವರಣೆ ಕೊಡುವಂತ ಪ್ರಯತ್ನವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಲಿದೆ. ಆ ಒಂದು ಸಂದರ್ಭದಲ್ಲಿ CWRMA ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಮತ್ತೇನಾದ್ರೂ ನೀರು ಬಿಡುಗಡೆ ಮಾಡಿ ಅಂತ ಆದೇಶ ಮಾಡುತ್ತಾ, ಅಥವಾ ಈ ಒಂದು ಆದೇಶ ನಾವು ಕೊಟ್ಟಿರ್ತಕ್ಕಂಥ ಅಪೀಲ್ ಅನ್ನ ಪುರಸ್ಕರಿಸುತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಗಾಯತ್ರಿ, ಹಾಗೇನೆ ನಮ್ಮ ಕರ್ನಾಟಕದಿಂದ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಅವರಿಗೆಲ್ಲ ಸಂಪೂರ್ಣವಾದಂತ ಒಂದು ರೀತಿಯಾಗಿ ನಂಬಿಕೆನ ಇಟ್ಕೊಂಡು ಇವಾಗ ಕಳಿಸಿರ್ತಾರೆ. ಏನಾದ್ರೂ ಇದ್ರ ನಮ್ಮ ಕರ್ನಾಟಕದ ವಿರುದ್ಧವಾಗಿ ಆದ್ರೆ ನಾವು ಪ್ರತಿಭಟನೆಯನ್ನು ತೀವ್ರವಾಗಿ ಗೊಳಿಸ್ತೀವಿ ಅಂತ ಈಗ ಪ್ರತಿಭಟನೆಯನ್ನ ಮಾಡ್ತಲೇ ಇದ್ದಾರೆ ಮಂಡ್ಯ ಭಾಗದ ರೈತರು. ಹಾಗಾಗಿ ಯಾರು ಅಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಕರ್ನಾಟಕದಿಂದ ಅಂತ? ಗಾಯತ್ರಿ, ಈಗಾಗಲೇ ನಾವು ಒಂದು CWRMA ಸಭೆಯಲ್ಲಿ ಈಗಾಗಲೇ ನಮ್ಮ ಒಂದು ಜಲಸಂಪನ್ಮೂಲ ಇಲಾಖೆ MD ಅವರು ಮತ್ತೆ ನಮ್ಮ ಅಡ್ವೊಕೇಟ್ ಜನರಲ್ ಅವರು ಕೂಡ ಶಶಿಕಿರಣ್ ಅವರು ಕೂಡ ಅದರಲ್ಲಿ ಭಾಗವಹಿಸುವಂತದ್ದು. ನಮ್ಮ ಅಧಿಕಾರಿಗಳು ಮತ್ತೆ ತಮಿಳುನಾಡು ಅಧಿಕಾರಿಗಳು ಮತ್ತೆ ಪುದುಚೇರಿ ಅಧಿಕಾರಿಗಳು ಕೂಡ ಅದರಲ್ಲಿ ಈ ಒಂದು CWRMA ಒಂದು ಸಭೆಯಲ್ಲೂ ಕೂಡ ಭಾಗವಹಿಸ್ತಾರೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಅಡ್ವೊಕೇಟ್ ಜನರಲ್ ಅವರು ಸಹಿತ ನಮಗೆ ಏನು ಈ ನೀರಿನ ಪ್ರಮಾಣ ಏನಿದೆ ಅದನ್ನ ಒಂದು ಪ್ರಸ್ತಾಪ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾರೆ. ಒಂದು ವೇಳೆ ಏನಾದ್ರೂ ವ್ಯತಿರಿಕ್ತವಾಗಿರ್ತಕ್ಕಂಥ ಏನಾದ್ರೂ ಆದೇಶ ಬಂದಂತ ಸಂದರ್ಭದಲ್ಲಿ ಇಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಈಗಾಗಲೇ ಹೋರಾಟಗಳು ಕೂಡ ಸಜ್ಜಾಗಿದ್ದಾವೆ. ಈಗಾಗಲೇ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಪ್ರತಿಭಟನೆ ಕೂಡ ಮಾಡ್ಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಏನು ಯಾವಾಗ ನೀರು ಬಿಡಬೇಕು ಅನ್ನುವಂತ ಆದೇಶ ಬಂತೋ ಆ ಆದೇಶ ಬಂದಂತ ಸಂದರ್ಭದಲ್ಲಿ ಕೂಡ ಪ್ರತಿಭಟನೆಗಳು ಕೂಡ ಆರಂಭವಾಗಿದ್ದಾವೆ. ಈಗಾಗಲೇ ಮಂಡ್ಯದಲ್ಲಿಯೂ ಕೂಡ ವಿಪಕ್ಷಗಳು ಕೂಡ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾವೆ. 31ನೇ ತಾರೀಕಿಗೆ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಬಿಜೆಪಿ ಹಮ್ಮಿಕೊಂಡಿದೆ. ಅದರ ಜೊತೆಗೆ ಈಗಲೂ ಸಹಿತ ಮಂಡ್ಯದಲ್ಲಿಯೂ ಕೂಡ ರೈತರು ಹೋರಾಟವನ್ನ ಮಾಡ್ಲಿಕ್ಕೂ ಕೂಡ ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರ
ಏನಾದ್ರೂ CWRMA ಒಂದು ನಮ್ಮ ಒಂದು ಜಲಾಶಯದಲ್ಲಿನ ನೀರಿನ ಪ್ರಮಾಣ ಮತ್ತೆ ನಮ್ಮ ರಾಜ್ಯಕ್ಕೆ ನೀರಿಗೆ ಅವಕಾಶ ಎಷ್ಟಿದೆ, ಅವಶ್ಯಕತೆ ಎಷ್ಟಿದೆ ಅದನ್ನ ತಿಳಿಸಿಕೊಡುವಂತ ನಿಟ್ಟಿನಲ್ಲಿ ವಿಫಲರಾದ್ರೆ ನಾವು ದೊಡ್ಡ ಮಟ್ಟಿಗೆ ಹೋರಾಟವನ್ನು ಮಾಡ್ತೇವೆ ಅನ್ನುವಂತ ಹೋರಾಟದ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ರೈತರು ಮತ್ತೆ ಆ ಭಾಗದ ಜನರು ಕೂಡ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಹಾಗಾಗಿ ರಾಜ್ಯ ಸರ್ಕಾರ ಒಂದು ಬಹಳ ನಾವು ಕೂಡ ನಮ್ಮ ರಾಜ್ಯದ ಸ್ಥಿತಿ ಏನಿದೆ ಅನ್ನುವಂಥದ್ದನ್ನು ಕೂಡ CWRMA ಸಭೆ ಮುಂದೆ ಇಡ್ತೇವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡುವಂತ ತೀರ್ಮಾನವನ್ನು ತೆಗೆದುಕೊಳ್ಳುವುದಿಲ್ಲ ಅನ್ನುವಂತ ಮಾತನ್ನು ಕೂಡ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ. ಆದ್ರೆ CWRMA ಸಭೆಯಲ್ಲಿ ಯಾವ ರೀತಿಯಾಗಿ ತೀರ್ಮಾನ ಬರುತ್ತೆ ಅನ್ನುವಂಥದ್ರ ಮೇಲೆ ಸಾಕಷ್ಟು ಕಾತುರದಿಂದ ಕೂಡ ಕಾಯ್ತಾ ಇದ್ದಾರೆ. ಈಗಾಗಲೇ ಪ್ರತಿಭಟನೆಗಳು ಕೂಡ ಆರಂಭವಾಗಿದ್ದಾವೆ. ಗಾಯತ್ರಿ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.